MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ದೇಶವಾಸಿಗಳಿಗೆ ಜಿಎಸ್ಟಿ ಮೂಲಕ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ. ಜಿಎಸ್ಟಿಯಲ್ಲಿ 2 ಸ್ಲ್ಯಾಬ್ಗಳಿಗೆ ಕೋಕ್, ಐಷಾರಾಮಿ ವಸ್ತುಗಳಿಗೆ 40% ಜಿಎಸ್ಟಿ. ಗ್ರಾಹಕರ ಬಾಯಿ ಸುಡಲಿದೆ ಸಿಗರೇಟ್. ಇದೆಲ್ಲವನ್ನ ನೋಡೋಣ ಜಿಎಸ್ಟಿ ಗುಡ್ ನ್ಯೂಸ್ ಟಾಪ್ 9 ನಲ್ಲಿ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶದ ಜನತೆಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯು ಸ್ಲ್ಯಾಬ್ಗಳಲ್ಲಿ ಮಹತ್ವದ ಬದಲಾವಣೆಗೆ ನಿನ್ನೆ ಅನುಮೋದನೆ ನೀಡಿದೆ. ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ 56ನೇ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಈ ಮಹತ್ವದ ತೆರಿಗೆ ಬದಲಾವಣೆಗಳಿಗೆ ಅನುಮೋದನೆ ನೀಡಲಾಗಿದೆ. Corrected inverted duty structure problems. We've resolved classification related issues. And we've ensured that there will be stability and predictability about the GST. 4 ಸ್ಲ್ಯಾಬ್ಗಳಲ್ಲಿ ಹಾಕ್ತಿದ್ದ ಜಿಎಸ್ಟಿಯಲ್ಲಿ 2 ಸ್ಲ್ಯಾಬ್ಗಳನ್ನ ನಿರ್ಮಲಾ ಸೀತಾರಾಮನ್ ತೆಗೆದುಹಾಕಿದ್ದಾರೆ. 28% ತೆರಿಗೆಯೊಳಗೆ ಬರ್ತಿದ್ದ ವಸ್ತುಗಳನ್ನ 18%ಕ್ಕೆ ಇಳಿಸಿದ್ದಾರೆ. 12% ತೆರಿಗೆಯೊಳಗೆ ಬರ್ತಿದ್ದ ವಸ್ತುಗಳನ್ನ 5%ಗೆ ಇಳಿಸಲಾಗಿದೆ. ಆದರೆ ಇದರ ಜೊತೆಗೆ ಮತ್ತೊಂದು ಹೊಸ ಸ್ಲ್ಯಾಬ್ ಜಾರಿಗೆ ತಂದಿದ್ದಾರೆ. ಅದೇ ವಿಶೇಷ ಸ್ಲ್ಯಾಬ್. 33 life-saving drugs and medicines, and they all come down from 12 to 0. ಮಧ್ಯಮ ವರ್ಗ ಬಡವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಜಿಎಸ್ಟಿ ಮಾರ್ಪಾಡು ಮಾಡಿದ್ದಾರೆ. ಆದರೆ ಕೆಲ ಐಷಾರಾಮಿ ವಸ್ತುಗಳ ಮೇಲೆ ಭಾರಿ ಟ್ಯಾಕ್ಸ್ ಹಾಕುವ ಮೂಲಕ ತೆರಿಗೆ ಸಂಗ್ರಹಕ್ಕೂ ಪ್ಲಾನ್ ಮಾಡಿದ್ದಾರೆ. 28% ತೆರಿಗೆ ವ್ಯಾಪ್ತಿಯಲ್ಲಿ ಬರ್ತಿದ್ದ ಐಷಾರಾಮಿ ವಸ್ತುಗಳಿಗೆ ಇನ್ಮುಂದೆ 40% ಜಿಎಸ್ಟಿ ಬೀಳಲಿದೆ. That special rate of 40% has also been proposed and it's cleared. That will apply only to pan masala, cigarettes, gutka, and other tobacco products such as chewing tobacco. ಸಿಗರೇಟ್, ಸಿಗಾರ್, ಪಾನ್ ಮಸಾಲ, ಜರ್ದಾ, ಬೀಡಿ, ತಂಬಾಕು, ಜಗಿಯುವ ವಸ್ತುಗಳು ಇನ್ಮುಂದೆ 40% ಜಿಎಸ್ಟಿ ಅಡಿಯಲ್ಲಿ ಬರ್ತವೆ. ಅಧಿಕ ಸಕ್ಕರೆ ಅಂಶ ಇರುವ ಪಾನೀಯಗಳು, ಸೋಡಾ, ಕೂಲ್ ಡ್ರಿಂಕ್ಸ್, ಹಣ್ಣಿನ ಕಾರ್ಬೋನೇಟೆಡ್ ಪಾನೀಯಗಳು, ಕೆಫಿನ್ಗಳು ಹೊಂದಿರುವ ಪಾನೀಯಗಳ ಮೇಲೆ 40% ತೆರಿಗೆ ಬೀಳಲಿದೆ. All goods including aerated waters containing added sugar or other sweetening matter or flavor, caffeinated beverages, carbonated beverages or fruit drink. ಫ್ಲೈಟ್, ಹೆಲಿಕಾಪ್ಟರ್, ಐಷಾರಾಮಿ ಕಾರುಗಳು, 1,500 ಸಿಸಿಗಿಂತ ಹೆಚ್ಚು, 4,000 ಮಿಲಿಮೀಟರ್ ಉದ್ದವಿರುವ ಕಾರುಗಳು, 350 ಸಿಸಿಗಿಂತ ಹೆಚ್ಚಿನ ಸಾಮರ್ಥ್ಯದ ಬೈಕ್ಗಳ ದರಗಳು ಇನ್ನಷ್ಟು ದುಬಾರಿಯಾಗಲಿವೆ. ಖಾಸಗಿ ವಿಮಾನ, ಹೆಲಿಕಾಪ್ಟರ್ ಬಳಕೆ, ಮನರಂಜನೆಗೆ ದೋಣಿ, ಇತರ ಹಡಗುಗಳ ಬಳಕೆ, ಹೆಚ್ಚು ಸಾಮರ್ಥ್ಯದ ರಿವಾಲ್ವರ್, ಪಿಸ್ತೂಲ್ಗಳ ಮೇಲೆ 40% ಸ್ಲ್ಯಾಬ್ ಬೀಳಲಿದೆ. ತಂಬಾಕು, ಬೀಡಿ, ಸಿಗರೆಟ್ ಹೊರತುಪಡಿಸಿ ಬಾಕಿ ಎಲ್ಲಾ ವಸ್ತುಗಳ ಜಿಎಸ್ಟಿ ಬದಲಾವಣೆ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿದೆ. ಆರೋಗ್ಯ, ಬಡತನವನ್ನ ಗಮನದಲ್ಲಿಟ್ಕೊಂಡು ಜಿಎಸ್ಟಿ ಹೊರೆಯನ್ನ ಇಳಿಸಲಾಗಿದ್ದು, ಹಣವಿದ್ದವರ ಬಳಿ ಹೆಚ್ಚಿನ ತೆರಿಗೆ ಸಂಗ್ರಹಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. All this will be effective 22nd September 2025, which is the first day of Navaratri. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ 56ನೇ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಾಡಲಾಗಿದೆ. ಪ್ರಸ್ತುತ 4 ಹಂತದಲ್ಲಿ ಜಿಎಸ್ಟಿ ವಿಧಿಸಲಾಗ್ತಿತ್ತು. 5%, 12%, 18% ಹಾಗೂ 28% ಹೀಗೆ 4 ಸ್ಲ್ಯಾಬ್ಗಳಲ್ಲಿ ಜಿಎಸ್ಟಿ ಇತ್ತು. ಆದ್ರೀಗ ಈ 4 ಸ್ಲ್ಯಾಬ್ಗಳ ಪೈಕಿ 12% ಮತ್ತು 28% ಜಿಎಸ್ಟಿ ಸ್ಲ್ಯಾಬ್ಗಳಿಗೆ ಕೋಕ್ ನೀಡಲಾಗಿದೆ. 5% ಮತ್ತು 18% ತೆರಿಗೆ ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಂಡಿದ್ದು, ಐಷಾರಾಮಿ ವಸ್ತುಗಳಿಗೆ 40% ತೆರಿಗೆ ವಿಧಿಸುವ ಹೊಸ ಸ್ಲ್ಯಾಬ್ ಅಸ್ತಿತ್ವಕ್ಕೆ ತರಲಾಗಿದೆ. ಇದರೊಂದಿಗೆ ಇನ್ಮುಂದೆ 5% ಮತ್ತು 18% ಹಾಗೂ 40% ಜಿಎಸ್ಟಿ ಸ್ಲ್ಯಾಬ್ಗಳು ಇರಲಿವೆ.
ಕೇಂದ್ರ ಸರ್ಕಾರ ಹಲವು ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ ಸಂಪೂರ್ಣ ತೆಗೆದುಹಾಕಿದೆ. ಅಷ್ಟೇ ಅಲ್ಲ, ಅನೇಕ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ ದೊಡ್ಡ ಮಟ್ಟದಲ್ಲಿ ಕಡಿತಗೊಳಿಸಿದೆ. ಹಲವು ಸರಕುಗಳ ಮೇಲೆ 18% ಜಿಎಸ್ಟಿಯನ್ನ 5% ಇಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಜಿಎಸ್ಟಿ ಕ್ರಾಂತಿಯ ಬಗ್ಗೆ ಮಾತನಾಡಿದ್ರು. ಹಲವು ವಸ್ತುಗಳ ಮೇಲೆ ಜಿಎಸ್ಟಿ ಇಳಿಸುವ ಮೂಲಕ ದೇಶವಾಸಿಗಳಿಗೆ ದೀಪಾವಳಿ ಗಿಫ್ಟ್ ಕೊಡೋದಾಗಿ ತಿಳಿಸಿದ್ರು. ಪ್ರಧಾನಿ ಮೋದಿ ಹೇಳಿದಂತೆ ಇದೀಗ ದೇಶವಾಸಿಗಳಿಗೆ ದೊಡ್ಡ ಉಡುಗೊರೆ ಘೋಷಿಸಲಾಗಿದೆ. इस दिवाली में आपकी डबल दिवाली का काम मैं करने वाला. इस दिवाली में आपको एक बहुत बड़ा तोहफा देशवासियों को मिलने वाला है. हम नेक्स्ट जनरेशन जीएसटी रिफॉर्म्स लेकर के आ रहे हैं. ये दिवाली के अंदर आपके लिए तोहफा बन जाएंगे. वाह, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.